ಎಲ್ಲ ನನ್ನ ವೃತ್ತಿ ಬಾಂಧವರಿಗೂ ಹಾಗೂ ನನ್ನ ಪ್ರೀತಿಯ ಮಕ್ಕಳಿಗೂ ನನ್ನ ಹೃದಯಪೂರ್ವಕವಾದಂಥ ಒಂದು ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಸ್ವಲ್ಪ ಎಮೋಷ್ನಲ್ ಆಯಿತು. ಯಾಕಪ್ಪ ಅಂದರೆ ಇದು ನಾನು ಓದಿರೋ ಶಾಲೆ. ಮೇಲಾಗಿ ನನಗೆ ಶಿಕ್ಷಕಿಯಾಗಿದ್ದವರು ನಮ್ಮ ಟೀಚರ್ ವಿಜಯಲಕ್ಷ್ಮಿ ಮೇಡಮು. ನಾನು ಅವ್ರ ಸ್ಟೂಡೆಂಟಾಗಿ ಈ ಸ್ಕೂಲ್ಗೆ ಅತಿಥಿ ಶಿಕ್ಷಕಿಯಾಗಿ ಬಂದಿದ್ದು ನನ್ನ ಪುಣ್ಯನೇ ಅಂತ ಹೇಳ್ಬೋದು. ಸ್ಟಡಿ ನಾನು ತುಂಬ ಹೊಡಿತೀನಿ ಅಂತ ಕಂಪ್ಲೇಂಟ್ ಐತೆ, ಆಯಿತಾ? ಕ್ಷಮಿಸಿ ನೀವು ನನ್ನನ್ನು. ಏನೇ ಇಲ್ವಾ? ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಕಂಪ್ಲೇಂಟ್ ಬಂದಿರೋದೇ ನನ್ನ ಮೇಲೆ. ಯಾಕಂದರೆ ಹೊಡಿತೀನಿ. ಯಾಕಪ್ಪ ಅಂದರೆ ಡಿಸಿಪ್ಲಿನ್ ಕಲೀಲಿ. ನಮ್ಮ ಮಕ್ಕಳು ಯಾವ ಇಂಗ್ಲೀಷ್ ಮೀಡಿಯಂ ಶಾಲೆಗೂ ಕಡಿಮೆ ಇರಬಾರ್ದು. ನನಗೆ ಗೊತ್ತು ನಮ್ಮ ಶಾಲೆಯ ಮಕ್ಕಳು ಯಾವ ಇಂಟರ್ನ್ಯಾಷನಲ್ ಸ್ಕೂಲ್ಗೂ ಕಡಿಮೆ ಇಲ್ಲ, ಯಾವ ಇಂಟರ್ನ್ಯಾಷನಲ್ ಸ್ಕೂಲ್ ಮಕ್ಳಿಗೂ ಕಡಿಮೆ ಇಲ್ಲ. ಒಂದೇನಪ್ಪ ಅಂದರೆ ಫ್ಲೂಯೆಂಟ್ ಇಂಗ್ಲೀಷಲ್ಲಿ ಮಾತಾಡಲ್ಲ ಅನ್ನೋದು ಒಂದೇ ಫಾಲ್ಟ್ ಬಿಟ್ರೆ ಅದರ್ವೈಸ್ ನಮ್ಮ ಶಾಲೆ ಮಕ್ಕಳು ತುಂಬಾನೇ ಯಾವ ಇಂಟರ್ನ್ಯಾಷನಲ್ ಮಕ್ಳಿಗೂ ಏನೂ ಕಡಿಮೆ ಇಲ್ದಂಗೆ ಓದ್ತಾರೆ ಅನ್ನೋದು ನನಗೆ ಗೊತ್ತಿದೆ. ಯಾಕಂದರೆ ಈ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಡಿಸಿಪ್ಲಿನ್ ನಮ್ಮ ಶಾಲೆಗೆ ಬೇಕು ಅಂತ ನನ್ನ ಅನಿಸಿಕೆ ಏನಪ್ಪ ಅಂದರೆ ನನ್ನ ಶಾಲೆಗೆ ಡಿಸಿಪ್ಲಿನ್ ಬೇಕು. ಅದೊಂದು ಬಿಟ್ರೆ ನಾನು ಹೇಳಲ್ವಾ, ಇನ್ನೆಲ್ಲದರಲ್ಲೂ ನೀವು ತುಂಬ ಉತ್ತಮರು, ಅತ್ಯುತ್ತಮರ ಅಂತ ಮಕ್ಕಳು ನಮ್ಮಲ್ಲವ್ರೆ. ನನಗೇನು ಮಾತಾಡಬೇಕು ಅಂತ ಗೊತ್ತಾಯ್ತಿಲ್ಲ. ಆಮೇಲೆ ನಮ್ಮ ಶಾಲೆಯಲ್ಲಿ ನನಗೆ ಪ್ರೋತ್ಸಾಹ ನೀಡಿದಂಥ ಶಿಕ್ಷಕರು ಸುಮಾರು ಜನ ಅವರೇ. ಅಂದರೆ ಹೇಗಿರೋದು ಎಲ್ಲ ಶಿಕ್ಷಕರು, ರಮ್ಯಾ ಮೇಡಮ್ಮು, ರೂಪಾ ಮೇಡಮ್ ಹೇಳಿದ್ನಲ್ಲ ನೀವೇ ಬೇಕು ಅಂತಂದರು. ಆಮೇಲೆ ವಿಜಯಲಕ್ಷ್ಮಿ ಮೇಡಮ್ಮು, ನಮ್ಮ ಬೇಬಿ ರಾಣಿ ಮೇಡಮ್ಮು ತುಂಬಾ ನಮಗೆ ಏನಪ್ಪ ಅಂದರೆ ತುಂಬ ಎಂಕರೇಜ್ ಮಾಡೋದು. ಬೇಬಿ ರಾಣಿ ಮೇಡಮ್ಮು ನೀವು ಆಯಿತು ಮಾಡಿ, ರೇವಣ್ಣ ಸರ್ ಹೌದಾ ಮಾಡೋಣ ಸರ್, ಇದು ಮಾಡೋಣ ಆಯಿತು ಮಾಡಿ, ಎಲ್ಲದಕ್ಕೂ ಒಪ್ಪಿಗೆನ ಸೂಚಿಸ್ಬಿಟ್ಟು HM ಕಡೆಯಿಂದ ಓಕೆ ಮಾಡಿಸ್ತಾರೆ ನಾವೇನಾದರೂ ಒಂದು ಹೇಳಿದ್ರೆ. ಈ ಸಲ ಹೇಳಿದ್ನಲ್ಲ ಮಕ್ಕಳೆಲ್ಲ ಹೇಳೋರೆ 7th ಟ್ರಿಪ್ ಮಾಡಿದ್ದು. ನಾನು ಬಂದು 4 ವರ್ಷ ಆಗಿದ್ದು, ಯಾವ ಟ್ರಿಪ್ ಇರಲಿಲ್ಲ, ಆ್ಯನ್ಯುವಲ್ ಡೇ ಇರಲಿಲ್ಲ, ಹೌದಲ್ವಾ? ಮಕ್ಕಳ ಸಂತೆ ಇರಲಿಲ್ಲ. ಇದೆಲ್ಲ ಸಾಧ್ಯ ಆಗಿದ್ದು ರೇವಣ್ಣ ಸರಿಂದ. ಹೇಳ್ಬಾರ್ದು, ಎಲೆಮರೆ ಕಾಯಾಗಿ ಒಂದು ವರ್ಕ್ ಮಾಡ್ತಾರೆ ಅವರಂಥ ಶಿಕ್ಷಕರನ್ನ ನಾನು ಇಲ್ಲಿ ಪೋಷಕರನ್ನು ಹೇಳ್ಬೇಕು, ಪೋಷಕರಿಗೂ ಹೇಳೋದಷ್ಟೇ, ನಮ್ಮ ಗ್ರಾಮಸ್ಥರಿಗೂ ಹೇಳೋದಷ್ಟೇ. ರೇವಣ್ಣ ಸರ್ ಅಂತ ಶಿಕ್ಷಕರನ್ನ ಅವಶ್ಯಕತೆ ತುಂಬ ಇತ್ತು, ಇಲ್ಲಿಗೆ ಬಂದಿದ್ದಾರೆ, ಅದನ್ನು ಉಳಿಸ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಕ್ಷಮಿಸಿ ಮಕ್ಕಳ, ನಿಮ್ಗೆ ಹೊಡಿತೀನಿ ಭಾಳ, ನನಗೆ ಕ್ಷಮೆ ಇರಲಿ. ಏನಿಲ್ಲ.